ಕೇಳಿದನು ಧರ್ಮಜನು ತನ್ನಯ ಪಾಳೆಯದ ಗಜ ಗಜವಾ ನಿಲ್ಲಿಸಿ ಹೇಳಿ ಕಳುಹಿದ ನಾಗ ಧೌಮ್ಯನಾತನಿದಿರೈರೇ ಕಾಲತನಯನ ಸತ್ಯವನು ನೀವು ಪಾಲಿಸುವೊಡಿ ಚಾತುರಂಗದ ಮೇಳನವು ಬೇಡೆಂದು ಮಾಣಿಸಿ ಮರಳಿದನು ಮುನಿಪ ಇತ್ತಲ ಬಲೆಯ ವಿಧಿಯ ಕೇಳತಿ ಮತ್ತನೈಧೃತ ರಾಷ್ಟ್ರಸುತನಿ ಮತ್ತ ಗಜಗಾಮಿನಿಯ ಬಿಡಿಸಿದನವನ ಕೈಯಿಂದ ನೆತ್ತ ಸೋತುದು ನಿನ್ನ ನೊಡ್ಡಿ ನೃಪೋತ್ತಮನು ಸಲೆ ಮಾರಿದನತ್ತಡೇನ ಹುದೆಲೆಗೆ ತೊಪ್ತಿರ ಹಿಂಡ ಹೊಗು ಎಂದ ಲಲಿತ ಬುದ್ಧಿಗಳೀಗ ನೋಡಿರಿ ಲಲನೆಯನು ಸತಿದಿಟ್ಟೆಯನ್ನದಿರೆಲೆ ಸುಯೋಧನ ರಾಜಸಭೆಯದು ದೋಷರಹಿತವಲೇ ಗೆಲವಿದೆಂತುಂಟೋ ತನ್ನ ಸೋಲಿನ ಬಳಿಕ ಸೋತರೆ ಧರ್ಮಗತಿಯನು ತಿಳಿದು ಹೇಳಲಿ ತತ್ಸಭಾಸದರೆಂದಳ ಇಂದು ಮುಖಿ ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿಯದು ಸಭೆಯಲ್ಲ ಮೂರ್ಖರು ಹಿರಿಯರಲ್ಲ ಯಥಾರ್ಥ ಭಾಷಣ ಭೀತ ಚೇತನರು ಹಿರಿಯರಿದೆ ಸಾಮಾಜಿಕರು ಸಚ್ಚರಿತರಿದೆಲ ಸ್ತ್ರೀಮತವನುತ್ತರಿಸಲಾಗದೆ ಧರ್ಮಶಾಸ್ತ್ರದೊಳೆಂದಳ ಇಂದು ಮುಖಿ ಚಪಳೆ ಫಡ ಹೋಗಿವಳು ಹಲವರನುಪಚರಿಸಿದುದನರಿಯಲಾದುದು ದೃಪದ ನಂದನೆ ನಡೆವಿಳಾಸಿನಿಯರ ನಿವಾಸದಲ್ಲಿ ಕೃಪಣನೇ ಕುರುರಾಯ ನಿನಗಿನ್ನ ಪದೆಸೆಯ ಹೊಲೆ ಹೋಯ್ತು ರಾಯನ ವಿಪುಳ ವಿಭವವನನುಭವಿಸು ನಡೆಯೆಂದನ ಕರ್ಣ. ಊರ ಹೊರ ಉದ್ಯಾನದಲ್ಲಿ ತನ್ನ ಪಾಳೆಯದಲ್ಲಿ ನಡೆಯುತ್ತಿದ್ದ ಕೋಲಾಹಲವು ಧರ್ಮರಾಯನಿಗೆ ತಿಳಿಯಿತು. ಅವನು ಧಂಬೆನನ್ನು ಕಳುಹಿಸಿ, ದೊರೆಯ ಸತ್ಯವನ್ನು ನೀವು ಉಳಿಸಬೇಕೆಂದಿದ್ದರೆ ಈ ಚತುರಂಗ ಸೈನ್ಯವು ಆಕ್ರಮಣ ಮಾಡುವುದು ಬೇಡ ಎಂದು ಹೇಳಿ ಕಳುಹಿಸಿದನು. ಧೌಮ್ಯನು ಸೈನ್ಯವನ್ನು ನಿಲ್ಲಿಸಿ ಬಂದನು. ಜನಮೇಜಯನೇ, ಇತ್ತ ದ್ರೌಪದಿಯ ವಿಧಿಯನ್ನು ಕೇಳು. ದುರ್ಯೋಧನನು ಗರ್ವದಿಂದ ಮದಿಸಿ ದುಶ್ಯಾಸನನಿಂದ ದ್ರೌಪದಿಯನ್ನು ಬಿಡಿಸಿ, ಎಲೇ ರಾಜನೇ, ರಾಜನು ನಿನ್ನನ್ನೊಡ್ಡಿ ಆಟವಾಡಿದ. ಅವನ ಕಾಯಿಗಳು ಸೋತದ್ದರಿಂದ ನಿನ್ನನ್ನು ನಮಗೆ ಮಾರಿದ. ಈಗ ಅತ್ತರೆ ಏನು ಬಂತು? ಹೋಗಿ ನಮ್ಮ ದಾಸಿಯರ ಹಿಂಡನ್ನು ಸೇರಿಕೋ ಎಂದನು. ದ್ರೌಪದಿಯು, ಸಭೆಯಲ್ಲಿರುವ ಸದ್ಬುದ್ಧಿಯುಳ್ಳವರೆಲ್ಲರೂ ಗಮನಿಸಿರಿ. ನಾನು ದಿಟ್ಟ ಹೆಂಗಸು ಎನ್ನಬೇಡಿರಿ. ಇದು ದೋಷರಹಿತವಾದ ರಾಜಸಭೆ. ತಾನು ಸೋತ ಮೇಲೆ ರಾಜನು ತನ್ನನ್ನು ಸೋತರೆ ನೀವು ನನ್ನನ್ನು ಹೇಗೆ ಗೆದ್ದಂತಾಯಿತು? ಈ ವಿಷಯವನ್ನು ಆಲೋಚಿಸಿ ತಿಳಿದ ಸಭಾಸದರು ಉತ್ತರ ಹೇಳಲಿ ಎಂದಳು. ಹಿರಿಯರಿಲ್ಲದ ಸಭೆಯು ಮನುಷ್ಯರ ಹಿಂಡು ಅಷ್ಟೇ, ಸಭೆಯಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳಲು ಹೆದರುವ ಮೂರ್ಖರು ಹಿರಿಯರಲ್ಲ. ಇಲ್ಲಿರುವ ಸಾಮಾಜಿಕರಲ್ಲಿ ಹಿರಿಯರೂ ಸಚ್ಚರಿತರೂ ಇದ್ದಾರೆ. ಧರ್ಮಶಾಸ್ತ್ರ ನಾನು ಕೇಳಿದ ಪ್ರಶ್ನೆಗೆ ಏನುತ್ತರ ಕೊಡುತ್ತದೆ ಎಂದು ಹೇಳಬಾರದೆ ಎಂದು ದ್ರೌಪದಿಯು ಕೇಳಿದಳು. ಆಗ ಕರ್ಣನು, ಇವಳು ಚಪಲೆ, ಹಲವರನ್ನು ಉಪಚರಿಸಿ ಹೀಗೆಲ್ಲ ಮಾತನಾಡುವುದನ್ನು ಕಲಿತಿದ್ದಾಳೆ. ಎಲೆ ದ್ರೌಪದಿ, ನೀನು ವಿಲಾಸಿನಿಯರ ಮನೆಗೆ ಹೋಗು. ದುರ್ಯೋಧನನು ಬಡವನಲ್ಲ. ಇನ್ನು ನಿನ್ನ ಅಪದೆಸೆ ಕಳೆಯಿತು. ರಾಜನ ಸಮೃದ್ಧ ಐಶ್ವರ್ಯವನ್ನು ಅನುಭವಿಸು ಎಂದನು.